ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಲೇಟ್ ಆಗುತ್ತೆ. ಗುಂಡು ಒಳಗ್ ಬರ್ಬಹುದೇನಪ್ಪ? ಇದೇನಜ್ಜಿ ಬನ್ನಿ, ನಾನು ರೂಮ್ ಒಳಗೆ ಬರಕ್ಕೆ ನೀವು ಪರ್ಮಿಷನ್ ಕೇಳ್ಬೇಕಾ? ಅದ್ರ ಅಗತ್ಯ ಇಲ್ಲ, ಏನಿಲ್ಲ ಬನ್ನಿ. ಅದ್ಯಾಕೆ ಸರಿ ಅನ್ಸುತ್ತಪ್ಪ, ಗಂಡ ಹೆಂಡತಿ ಇದ್ಮೇಲೆ ಕೇಳ್ಕೊಂಡು ಒಳಗ್ ಬರ್ಬೇಕು, ಅದು ಒಂದು ಕ್ರಮ. ಕೂತ್ಕೊಳ್ಳಿ ಅಜ್ಜಿ. ಇರ್ಲಿ ಬಿಡಪ್ಪ, ನನ್ನ ಕೈ ಕಾಲು ಇನ್ನೂ ಗಟ್ಟಿ ಇದೆ ಕಣು. ನೀವಿಬ್ರು ಆಸ್ಪತ್ರೆಗೆ ಹೋಗ್ತಾ ಇದ್ದೀರಿ ಅಂತ ಗೊತ್ತಾಯ್ತು, ಅದಕ್ಕೆ ಬಂದೆ. ಒಳ್ಳೆ ನಿರ್ಧಾರ, ದೇವ್ರು ನಿಮಗೆ ಒಳ್ಳೆ ಬುದ್ಧಿ ಕೊಟ್ಟನಲ್ಲ, ನಂಗೆ ತುಂಬ ಸಂತೋಷ ಆಯ್ತಪ್ಪ. ನಿಜ ಹೇಳ್ಬೇಕಂದ್ರೆ ಒಂದ್ಸಲ ನೀವು ಡಾಕ್ಟರ್ ಹತ್ರ ಹೋಗಿ ಚೆಕ್ ಮಾಡಿಸ್ಕೊಂಡು ಬಂದ್ಬಿಡಿ ಅಂತ ನಾನೇ ಹೇಳ್ಬೇಕಂತಿದ್ದೆ. ಸಮಯ ಕೂಡ ಬಂದಿರಲಿಲ್ಲ, ಸುಮ್ಮನಿದ್ದೆ. ಈಗ ನೀವೇ ಆಸ್ಪತ್ರೆಗೆ ಹೋಗ್ತಾ ಇದ್ದೀರಲ್ಲ, ತುಂಬ ಖುಷಿ ಆಯ್ತು. ಗುಂಡು, ಭೂಮಿಕನಿಗೆ ಚೆಕಪ್ ಮಾಡಿಸ್ತಿಯಲ್ಲ, ಹಾಗೆ ನೀನು ಒಂದ್ಸಲ ಚೆಕಪ್ ಮಾಡಿಸ್ಕೊಂಬಿಡು. ನಾನಾ? ನನ್ಗೇನಾಗಿದೆ? ಗುಂಡ್ಕಲ್ಲಿದ್ದಾಗಿದ್ದಾರಲ್ಲ ಅಜ್ಜಿ. ಒಂದ್ಸಲ ಚೆಕಪ್ ಮಾಡಿಸ್ಕೋ. ವಯಸ್ಸಾದ್ಮೇಲೆ ಆಗಾಗ ಚೆಕಪ್ ಮಾಡಿಸ್ತಾನೆ ಇರ್ಬೇಕಪ್ಪ. ಈಗಿನ ಕಾಲದವನಾಗಿ ಇಷ್ಟು ಗೊತ್ತಾಗಲ್ವ ನಿನಗೆ? ಗೊತ್ತು ಅಜ್ಜಿ, ಆದ್ರೆ ಏನಾದ್ರು ಗೊತ್ತು ಅಂದ್ಮೇಲೆ ಒಂದ್ಸಲ ಚೆಕಪ್ ಮಾಡಿಸ್ಕೋ. ನಿಂದೇನ್ ಗಂಟು ಹೋಗುತ್ತೆ? ಒಳ್ಳೇದನ್ನ ಹೇಳಿದಾಗ ಕೇಳ್ಬೇಕಪ್ಪ, ಅಷ್ಟೇ. ಸರಿ ಅಜ್ಜಿ. ಹಾಗ್ ಬಾ ದಾರಿಗೆ. ಹಾಗೆ ಇನ್ನೊಂದು ಕಿವಿ ಮಾತು, ನಿಮ್ ಪ್ರಯತ್ನ ನೀವು ಮಾಡಿ, ಮುಂದಿದ್ದೆಲ್ಲ ದೇವ್ರು ನೋಡ್ಕೋತಾನೆ. ಪ್ರಯತ್ನ ನಮ್ದು, ಫಲ ಆ ದೇವ್ರು. ಯಾವುದಕ್ಕೂ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಅದರಲ್ಲಿ ಗುಂಡು, ನೀನ್ ಮೊದ್ಲೇ ಟೆನ್ಷನ್ ಮಾಡ್ಕೊಳಕ್ ಜಾಸ್ತಿ, ಸಣ್ಣ ಸಣ್ಣ ವಿಷಯಕ್ಕೂ ತಲೆ ಕೆಡಿಸ್ಕೊಂಡ್ಬಿಡ್ತೀಯ. ಜಾಸ್ತಿ ಟೆನ್ಷನ್ ಮಾಡ್ಕೊಳಕ್ ಹೋಗ್ಬೇಡಿ, ಎಲ್ಲ ಒಳ್ಳೇದಾಗತ್ತೆ. ಈ ಪಿಕ್ನಿಕ್ಗೆ ಅಂತ ಹೋಗ್ತಾರಲ್ಲ, ಆ ತರ ಹೋಗ್ ಬಂದ್ಬಿಡಿ. ಸರಿ ಸರಿ ಸರಿ, ಇನ್ನು ಹೊರಡಿ. ಆಶೀರ್ವಾದ ಮಾಡಿ. ಒಳ್ಳೇದಾಗಿ. ನೀವು ಕುತ್ಕೊಳ್ಳಿ ಅಜ್ಜಿ, ನಾನು ಬಡಿಸಿ. ನೀ ಸುಮ್ ಕುತ್ಕೊ, ನಾ ಬಡಿಸ್ತೀನಿ. ಊಟ ಮಾಡಿ. ಕಾಂಪಿಟೇಷನ್. ಓಹೋ, ಇದಕ್ಕೆ ಅರ್ಜೆಂಟ್ ಮಾಡಿದ್ದು? ಏನೋ ಸ್ಪೆಷಲ್ ಅಂದ್ರಿ, ಅನ್ನ ಬಡಿಸ್ತಾ ಇದ್ರಲ್ಲ ಅಜ್ಜಿ. ಯಾಕೋ ಅವಸರ ಪಡ್ತೀಯಾ? ಸ್ವಲ್ಪ ಇರು. ಸಾಂಬಾರ್ ಬಡಿಸಿದ್ಮೇಲೆ ಗೊತ್ತಾಗುತ್ತೆ ಏನ್ ವಿಶೇಷ ಅಂತ. ಹೌದಾ? ಹಾ. ಕಾಯಿ ಕಾಯಿ ನುಗ್ಗೆಕಾಯಿ ಮಹಿಮೆಗೆ, ರಾತ್ರಿ ಪೂರ ನಿದ್ದೆ ಇಲ್ಲ ಕಣ್ಣಿಗೆ. ಇದೇನಜ್ಜಿ ಇದು? ನುಗ್ಗೆಕಾಯಿ ಸಾಂಬಾರ್ ಮಾಡಿದ್ದೀರಾ? ಇರು ಇರು, ಅದಷ್ಟೇ ಅಲ್ಲ, ಇರು. ಅಲ್ಲಾಜಿ, ಏನು ಇಷ್ಟೊಂದು ನುಗ್ಗೆಕಾಯಿ ಮಾಡಿದ್ದೀರಾ? ನಿಮ್ಗೆ ಗೊತ್ತಿಲ್ವಾ ನನ್ಗೆ ಇದಾಗಲ್ಲ ಅಲರ್ಜಿ ಅಂತ? ಅದು ಅವಾಗ ಅಲರ್ಜಿ, ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡ್ರೆ ಈಗ ಎನರ್ಜಿ ಬರೋದು ಯಾವಾಗ? ಇನ್ನು ಏನೂ ಆಗಲ್ಲ. ಏನಾದ್ರೆ ನಾನಿಲ್ವಾ? ಆಗಲ್ಲ ಅಜ್ಜಿ, ನನ್ಗೆ ರಿಸ್ಕ್ ಎಲ್ಲ ತಗೊಳಕ್ಕಾಗಲ್ಲ. ನನಗೆ ಗೊತ್ತು ನಿಂಗೇನಾದ್ರೂ ಕ್ಯಾತೆ ತೆಗಿತೀಯ ಅಂತ, ಅದಕ್ಕೆ ಇನ್ನು ಬೇರೇನು ಮಾಡಿದ್ದೀನಿ. ಬೇರೆ ಏನು? ಈರುಳ್ಳಿ ಬಜ್ಜಿ, ಈರುಳ್ಳಿ ಗೊಜ್ಜು. ಈರುಳ್ಳಿ ಬಜ್ಜಿ ಇದೆ ಅಂತ ಅದನ್ನೇ ತಿನ್ಬಿಡ್ಬೇಡ. ನುಗ್ಗೆಕಾಯಿನೂ ತಿಂದು ಅಭ್ಯಾಸ ಮಾಡ್ಕೋ, ಆರೋಗ್ಯಕ್ಕೆ ಒಳ್ಳೇದು. ಭೂಮಿಕಾ, ಇನ್ನು ಮೇಲೆ ಈ ಹಾರೋದು, ಈಜೋದು, ಜಿಗಿಯೋದು ಇದನ್ನೆಲ್ಲ ಕಟ್ ಮಾಡ್ಬಿಡು. ನೀವು ಸ್ವಲ್ಪ ಸುಮ್ಮನೆ ಇರಪ್ಪ, ನಾ ಹೇಳೋ ತನಕ. ಮನೇಲಿ ಏನೇ ಅಡಿಗೆ ಮಾಡಿದ್ರು 3 ಹೊತ್ತು ನುಗ್ಗೆಕಾಯಿ ಹಾಕಿ ಸಾಂಬಾರ್ ಮಾಡಬೇಕು. 3 ಹೊತ್ತು ಇಲ್ಲ ಅಂದ್ರೆ 1 ಹೊತ್ತಾದ್ರೂ ಊಟಕ್ಕೆ ಅದು ಇರಲೇಬೇಕು. ಈಗ ನೀನ್ ಕಾಫಿ ಗಿಫಿ ಅಂತ ಕೊಡ್ತಿದ್ಯಲ್ಲ, ಅದನ್ನೆಲ್ಲ ಕಟ್ ಮಾಡ್ಬಿಡು. ಈ ದ್ರಾಕ್ಷಿ, ಗೋಡಂಬಿ, ಅದಕ್ಕೆ ನೀವು ಏನೇನೋ ಅಂತಿರಲ್ಲಪ್ಪ, ಡ್ರೈ ಫ್ರೂಟ್ಸ್. ಅದನ್ನ ನೀನ್ ದಿವಸ ಅವನಿಗೆ ಶರ್ಬತ್ ಮಾಡಿ ಕುಡಿಸು. ನೀನು ಕುಡಿ. ಆಮೇಲೆ ಅದ್ರದ್ದೇ ಉಂಡೆ ಮಾಡ್ತಾರಲ್ಲ, ಕರ್ದಂಟಂತ,
ಈ ಬಾಣಂತಿರಿ ಕೊಡ್ತಾರೆ ನೋಡು ಉಂಡೆ, ಅದನ್ನ ಮಾಡಿ ಅವನಿಗೆ ಕೊಡು, ನೀನು ತಿನ್ನು, ಆರೋಗ್ಯಕ್ಕೆ ಒಳ್ಳೇದು. ಕರೆಕ್ಟ್. ನೀನೇನು ಮುಖ ಮುಖ ನೋಡ್ತಾ ಇದ್ಯಾ? ಏನಿಲ್ಲ ಏನಿಲ್ಲ. ತಿನ್ನು. ಹಾ ತಿಂತೀನಿ. ಇದಿಷ್ಟೇ ಅಲ್ಲ, ಈರುಳ್ಳಿ ತಂಬುಳಿ ಮಾಡಿದ್ದೀನಿ, ಅದನ್ನು ತರ್ತೀನಿ. ತಂಬಳಿ ಈರುಳ್ಳಿದು ಬೇಡಾಜಿ, ಸಿಕ್ಕಾಪಟ್ಟೆ ಆಗಿದೆ, ಸಾಕು ನನ್ಗೆ. ಬೇಡ ಅನ್ಬಾರ್ದು, ಆರೋಗ್ಯಕ್ಕೆ ಇದೆಲ್ಲ ಒಳ್ಳೇದು. ಸುಮ್ನೆ ನಾನು ಏನೇನ್ ಬೆಳೆಸ್ತೀನಿ ಅದನ್ನ ಊಟ ಮಾಡ್ಬೇಕು ನೀವು. ನಾನು ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.